ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾನು ಒಂದು ಹೊಸ ಹಣ್ಣ ನೋಡಿದೆ. ಅದರ ಹೆಸರು ಬಂದು ರೋಸ್ ಆ್ಯಪಲ್ ಅಥವಾ ವಾಟರ್ ಆ್ಯಪಲ್, ಬ್ಯಾಕ್ಸ್ ಆ್ಯಪಲ್ ಅಂತ ಕರೀತಾರೆ. ಯಾವ ರೀತಿ ಇದೆ ಅನ್ನೋದನ್ನು ಈ ವಿಡಿಯೋಲಿ ನೋಡೋಣ ಬನ್ನಿ. ನೋಡಿ, ಈ ಒಂದು ಹಣ್ಣಿಂದ ಹೇಳಿದ್ನಲ್ವಾ, ಇದರಲ್ಲಿ ಫೈಬರ್ ಕಂಟೆಂಟ್ ತುಂಬ ಇದೆ. ಆಮೇಲೆ ನೀರಿನ ಕಂಟೆಂಟ್ ಕೂಡ ತುಂಬ ಇದೆ. 90% ವಾಟರೇ ಇರುತ್ತೆ ಇದರಲ್ಲಿ. ಆಮೇಲೆ ಹೈಡ್ರೇಷನ್ ಪರ್ಪಸ್ಗೆ ಒಳ್ಳೆಯದು. ಅದಾದಮೇಲೆ ಜೀರ್ಣಕ್ರಿಯೆ, ಯಾರಿಗೆಲ್ಲ ಡೈಜೆಷನ್ ಪ್ರಾಬ್ಲಮ್ ಇದೆ, ಈ ಒಂದು ಫ್ರೂಟ್ನ ತಿನ್ನೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಕೂಡ ಕಂಪ್ಲೀಟಾಗಿ ಇದಾಗುತ್ತೆ. ಅದಾದಮೇಲೆ ಶುಗರ್ ಯಾರಿಗಿರುತ್ತೆ, ಶುಗರ್ ಕೂಡ ಕಂಟ್ರೋಲ್ ಆಗುತ್ತೆ ಈ ಒಂದು ಹಣ್ಣನ್ನು ತಿನ್ನೋದ್ರಿಂದ. ಇವಾಗ ನೋಡಿ, ತಿಂತಾ ಇದ್ದೀನಿ ಈ ಒಂದು ಹಣ್ಣನ್ನು. ಯಾವ ರೀತಿ ಇರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ನೋಡಿ, ಒಳಗಡೆ ಈ ರೀತಿ ಇರುತ್ತೆ ಈ ಒಂದು ಹಣ್ಣು. ನೋಡ್ಬೋದು ಯಾವ ರೀತಿ ಇದೆ ಅಂತ. ನೀರು ಬರ್ತಾ ಇದೆ ಬಾಯಲ್ಲಿ, ಯಾಕಂದರೆ ಫುಲ್ಲು 90% ವಾಟರ್ ಇರುತ್ತೆ ಇದರಲ್ಲಿ. ಟೇಸ್ಟು ಸೇಮು ಗ್ರೀನ್ ಆ್ಯಪಲ್ ಏನು ತಿಂತೀರಲ್ವಾ, ಮರದ ಸೇಬು ಸೇಮ್ ಟೇಸ್ಟು. ವಾಟರ್ ಕಂಟೆಂಟ್ ಜಾಸ್ತಿ ಇದೆ, ಅದು ಜಾಸ್ತಿ ಅಗಿಬೇಕು. ಇದು ಅಗಿಯೋಷ್ಟೇನಿಲ್ಲ, ಬಾಯಿ ಇಟ್ಕೊಂಡು ತಿಂತಿದ್ರೆ ಸೇಮ್ ಆ್ಯಪಲ್ ಅನ್ಸಲ್ಲ, ಬಟ್ ಟೇಸ್ಟ್ ಚೆನ್ನಾಗಿದೆ, ಸ್ವೀಟ್ ಇದೆ. ಆಮೇಲೆ ಬಾಯಿ ಫುಲ್ಲು ನೀರು ಬರ್ಸ್ಟ್ ಆಗೋ ಥರ ನೀರಿದೆ ಇದರಲ್ಲಿ, ಅಷ್ಟು ವಾಟರ್ ಕಂಟೆಂಟ್ ಇದೆ. ಆಮೇಲೆ ಫೈಬರ್ ಏನು ಅಗಿತಾ ಇದೀವಲ್ಲ, ಫೈಬರ್ ಅಂಶ ಏನಿದೆಯಲ್ವ ಅದೆಲ್ಲ ಸಿಗ್ತಾ ಇದೆ ಬಾಡಿಗೆ, ತುಂಬ ಒಳ್ಳೆಯದು. ನಿಮಗೂ ಯಾವಾಗನ ಇದು ಸಿಕ್ಕರೆ ಇದನ್ನು ವೇಸ್ಟ್ ಮಾಡಬೇಡಿ, ತೊಗೊಂಡು ತಿನ್ನಿ, ಆರೋಗ್ಯಕ್ಕೆ ಒಳ್ಳೆಯದು.